ಹಲೋ ನಮಸ್ಕಾರ ಎಲ್ಲರಿಗೂ. PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳೆಲ್ಲರೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಮುಖ್ಯವಾದ ಮಾಹಿತಿ ಇದೆ ಅಂತಲೇ ಹೇಳ್ಬೋದು. ಸೊ ಹೊಸ ವರ್ಷದಿಂದ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ಏನೆಲ್ಲ ಇದ್ದೀರಾ, ಸೊ ಅಂಥವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಅದರ ಜೊತೆ ಬಂದುಬಿಟ್ಟು ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ, ನಿಮಗೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನು ಮುಂದೆ ಇಂಥವ್ರಿಗೆ ಕಂತುಗಳು, ಅಂದರೆ ಈಗ ಏನು ಪ್ರತಿ ತಿಂಗಳು ಪಡ್ಕೊಳ್ತಾ ಇದ್ರಿ ಅಂತಹ ಕಂತುಗಳು ಇನ್ನು ಮುಂದೆ ಬರೋದಿಲ್ಲ. PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಣ ಇನ್ನು ಮುಂದೆ ಇಂಥವರಿಗೆ ಬರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಸೊ ಏನು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ, ಸೊ ಅಂಥವ್ರಿಗೆಲ್ಲರೂ ಕೂಡ ಒಂದು ಸರ್ಕಾರದಿಂದ ಒಂದು ಕಾರ್ಡನ್ನು ವಿತರಣೆ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆಯ ತನಕ ನೋಡಿ. ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ. ಈಗ ಮೊದಲನೇದಾಗಿ ಬಂದುಬಿಟ್ಟು ನಾವು ಗುಡ್ ನ್ಯೂಸ್ ಏನಂತ ಹೇಳಿ ನೋಡೋದಾದರೆ, ಸೊ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳೇನಿದ್ರೆ, ಅಂದರೆ ವರ್ಷಕ್ಕೆ 6,000 ರೂಪಾಯಿ ಹಣವನ್ನು ಪಡ್ಕೊಳ್ಳೋವಂಥದ್ದು. ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣವನ್ನು ಪಡ್ಕೊಳ್ಳೋವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ಕೂಡ ರಾಜ್ಯದ ರೈತರೇನಿದ್ದೀರ, ನಮ್ಮ ರಾಜ್ಯ ಅಂತಲ್ಲ, ಸೊ ದೇಶದಲ್ಲಿ ರೈತರೇನೆಲ್ಲ ಇದ್ದೀರಾ ಅಂಥವರೆಲ್ಲರೂ ಕೂಡ ಇಲ್ಲಿವರೆಗೂ ಕೂಡ 21ನೇ ಕಂತಿನ ಹಣದವರೆಗೂ ಮಾತ್ರ ಇಲ್ಲಿ ಹಣವನ್ನು ಪಡ್ಕೊಂಡಿರೋವಂಥವ್ರು. ಸೊ 21ನೇ ಕಂತಿನ ಹಣವನ್ನು ಪಡ್ಕೊಂಡವರು ಎಲ್ಲರೂ ಕೂಡ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರಾ. ಸೊ ನಿಮಗೆ ಗೊತ್ತು, ಈ ವರ್ಷ ಎಂಡ್ ಆಗೋದಕ್ಕೆ ಬಂತು. ಮುಂದಿನ ಹೊಸ ವರ್ಷದಿಂದ 22ನೇ ಕಂತು ಜಮಾ ಆಗುವಂಥದ್ದು. ಸೊ ಅದೆಲ್ಲರೂ ಕೂಡ ಗೊತ್ತು. ಈ ವರ್ಷ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು. 22ನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಮುಂದಿನ ವರ್ಷದಲ್ಲೇ ಜಮೆ ಆಗುತ್ತೆ. ಸೊ 22ನೇ ಕಂತಿನ ಹಣವನ್ನು ನೀವು ಪಡ್ಕೋಬೇಕು ಅಂದರೆ ಇಲ್ಲಿ ಈ ಒಂದು ರೂಲ್ಸ್ ಕಡ್ಡಾಯ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಒಂದು ರೂಲ್ ಅಂತಲ್ಲ, ಈ ಒಂದು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಏನಿದೆ ಅದರಲ್ಲಿ ಸಾಕಷ್ಟು ರೂಲ್ಸ್ಗಳನ್ನ ತರ್ತಾ ಇದ್ದಾರೆ ಸರ್ಕಾರದವರು. ಅವಿನ್ನೂ ಕೂಡ ಸರ್ಕಾರದವರು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಬಟ್ ಅದರಲ್ಲಿ ಒಂದು ರೂಲ್ ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಏನು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳೆಲ್ಲ ಏನಿದ್ರ ಅಂಥವ್ರಿಗೆ ಒಂದು ID ಕಾರ್ಡ್ನ ವಿತರಣೆ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಏನಪ್ಪ ಒಂದು ID ಕಾರ್ಡ್ ಅಂತ ಹೇಳಿ ನೋಡೋದಾದರೆ, ಫಾರ್ಮರ್ ಯೂನಿಕ್ ID ಅಂತ ಹೇಳಿ. ಸೊ ಈ ಒಂದು ಐಡಿಯನ್ನು ಕಡ್ಡಾಯವಾಗಿ ಏನು ಫಲಾನುಭವಿಗಳಿದ್ರ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳೇನಿದ್ರೆ ಎಲ್ಲರ ಹತ್ರನೂ ಕೂಡ ಈ ಒಂದು ಫಾರ್ಮರ್ ಯೂನಿಕ್ ID ಇರಲೇಬೇಕು ಅಂಥೇಳಿ ಕಡ್ಡಾಯ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ಕಾರಣಗಳಿದೆ, ಅದನ್ನೇ ಬ್ಯಾಡ್ ನ್ಯೂಸ್ ಅಂತ ಹೇಳಿದೆ. ಸೊ ಏನಂತ ಹೇಳಿ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಇದನ್ನೆಲ್ಲ ಯಾರು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆದಷ್ಟು ಬೇಗ ಫಾರ್ಮರ್ ಯೂನಿಕ್ ID ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ನೀವು ಒಂದು ವೇಳೆ ಮಾಡಿಸ್ಕೊಂಡಿಲ್ಲ ಅಂತಂದರೆ ನಿಮಗೆ 22ನೇ ಕಂತು ಹಣ ಬರೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಆ ಒಂದು ಹಣ ಬರೋದಕ್ಕಿಂತ ಮುಂಚೆ ಆದಷ್ಟು ಬೇಗ ಹೋಗಿಬಿಟ್ಟು ಆದಷ್ಟು ಬೇಗ ಹೋಗಿಬಿಟ್ಟು ಅರ್ಜಿಯನ್ನು ಹಾಕಿ ನೀವು ಫಾರ್ಮರ್ ಯೂನಿಕ್ ಐಡಿಯನ್ನು ಪಡ್ಕೋಬೋದು. ಆ್ಯಂಡ್ ಯಾರಾದರೂ ಈ ಒಂದು ವಿಡಿಯೋ ನೋಡ್ತಾ ಇರೋರು ಯಾರಾದರೂ ನಿಮಗೆ ಫಾರ್ಮರ್ ಯೂನಿಕ್ ID ಯಾವ ಥರ ಪಡ್ಕೋಬೇಕು ಅಂತೇಳಿ ನಿಮಗೆ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಥರ ಫಾರ್ಮರ್ ಯೂನಿಕ್ ಐಡಿನ ಪಡ್ಕೊಳ್ಳೋದು ಅಂಥೇಳಿ. ಸೊ ಇದಿಷ್ಟು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಾನು ಹೇಳಿದೆ, ಆದಷ್ಟು ಬೇಗ ಫಾರ್ಮರ್ ಯೂನಿಕ್ ಐಡಿನ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ 22ನೇ ಕಂತಿನ ಹಣ ಬರೋದಿಲ್ಲ. ಹಾಗಾದರೆ ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ, ಸೊ ಇಂಥವರಿಗೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಏನು 22ನೇ ಕಂತಿನ ಹಣ ಕಾಯ್ತಾ ಇದ್ರೆ ಇಂಥವ್ರಿಗೆ ಆ ಒಂದು ಹಣ ಬರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಎಂಥವರಿಗೆ ಹಣ ಬರೋದಿಲ್ಲ? ಸೊ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ಏನಿದ್ರೆ, ಸೊ ಅವರು ಒಂದು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ರು ಆ ಒಂದು ಯೋಜನೆಗೆ ಅವರು ಅರ್ಹರಲ್ಲದೇ ಇದ್ದರೂ ಕೂಡ ಆ ಒಂದು ಕೆಲಸವನ್ನು ಮಾಡಿರ್ತಾರೆ. ಅಂದರೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಗೆ ಅರ್ಹರಲ್ಲದೇ ಇದ್ದರೂ ಕೂಡ ಅವರು ಅರ್ಜಿಯನ್ನು ಹಾಕಿಬಿಟ್ಟು ಸರ್ಕಾರದಿಂದ ಬರ್ತಾ ಇರುವಂಥ ಲಾಭವನ್ನು ಪಡ್ಕೊಳ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಸರ್ಕಾರ ತುಂಬ ಎಚ್ಚೆತ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಆದಷ್ಟು ಬೇಗ ಅಂಥೇಳಿ ಈ ಒಂದು ಫಾರ್ಮರ್ ಯೂನಿಕ್ ಐಡಿಯನ್ನು ಇದು ಮಾಡಿರೋವಂಥದ್ದು. ಸೊ ಆ ಒಂದು ID ಕಾರ್ಡ್ ಇತ್ತು ಅಂದರೆ ಮಾತ್ರ ನಿಮಗೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ಬರುತ್ತೆ. ಇಲ್ಲ ಅಂತಂದರೆ ಆ ಒಂದು ಕಾರ್ಡ್ ನೀವು ಆದಷ್ಟು ಬೇಗ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮಗೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ಬರೋದಿಲ್ಲ ಅಂತ ಇಲ್ಲಿ ಕಡ್ಡಾಯವಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋ ನೋಡ್ತಾ ಇರೋರಾದರೆ ಆದಷ್ಟು ಬೇಗ ಯಾರು PM ಕಿಸಾನ್
ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿದ್ದಾರೆ ಅಂಥವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ 22ನೇ ಕಂತಿನ ಹಣ ಬೇಕು ಅಂದರೆ ಆದಷ್ಟು ಬೇಗ ಈ ಒಂದು ಕೆಲಸವನ್ನು ಮಾಡಿ. ಇಲ್ಲ ಬೇಡ ಅಂತಂದರೆ ನೀವು ಹೇಳ್ದಾಗೆ ಆರಾಮಾಗಿ ಇದ್ಬಿಡಿ. ಸೊ 22ನೇ ಕಂತಿನ ಹಣ ಬರೋದಿಲ್ಲ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ನಿಮ್ಗೆ ಏನಾದರೂ ಇವತ್ತಿನ ಅಪ್ಡೇಟ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವೀಡಿಯೋ ನಿಮಗೆ ಯಾರು ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.